ತುಂಬಿದುದು ನವಮಾಸ ಜನಿಸಿದನು ಅಂಬಿಕೆಯ ಬಸುರಿನಲಿ ಸೂನು ಗತಾಂಬಕನು ಮಗನಾದನು ಅಂಬಾಲಿಕೆಗೆ ಪಾಂಡುಮಯ ಚುಂಬಿಸಿತು ಪರಿತೋಷ ನವಪುಳಕಾಂಬುಗಳು ಜನಜನಿತವು ಅದನೇನೆಂಬೆನು ಉತ್ಸವವನು ಕುಮಾರೋದ್ಭವದ ವಿಭವದಲ್ಲಿ ಮುಂದೆ ಕಾಲಕ್ರಮದಲ್ಲಿ ಇವರು ಮೂರೂ ಜನರಿಗೂ ಸಹ, ಯಾರಿಗೆ, ಅಂಬಿಕೆ, ಅಂಬಾಲಿಕೆ ಮತ್ತು ಆ ದಾಸಿಗೆ, ಮೂರೂ ಜನಕ್ಕೂ ಸಹ 9 ತಿಂಗಳು ತುಂಬಿದವು, ನವಮಾಸ ತುಂಬಿತು ಅಂತ. ಅದೇ ರೀತಿ ಮುಂದೆ ಯುಕ್ತ ಕಾಲದಲ್ಲಿ ಅವರು ಮೂರೂ ಜನರಿಗೂ ಸಹ ಒಬ್ಬೊಬ್ಬ ಮಕ್ಕಳು ಹುಟ್ಟಿದರು. ಹಿರಿಯವಳಾದಂತಹ ಅಂಬಿಕೆಗೆ ಒಬ್ಬ ಮಗ ಹುಟ್ಟಿದ. ಕವಿ ವರ್ಣನೆ ಮಾಡಿರುವ ಹಾಗೆ, ವೇದವ್ಯಾಸರು ಮೊದಲೇ ಹೇಳಿರುವ ಹಾಗೆ, ಗತಾಂಬಕ, ಅಂಬಕ ಅಂದರೆ ಕಣ್ಣು, ಗತಾಂಬಕ ಕಣ್ಣಿಲ್ಲದೆ ಇರತಕ್ಕಂತಹ ಮಗ ಹುಟ್ಟಿದ. ಎರಡನೆಯವಳಾದಂತಹ ಅಂಬಾಲಿಕೆಗೆ ಪಾಂಡುಮಯನಾದಂತಹ ಮೈಯೆಲ್ಲ ಬೆಳ್ಳಗಿರುವಂತಹ ಶ್ವೇತಕೊಟ್ಟದಿಂದ ತುಂಬಿರುವ ತಲೆ ಕೂದಲು ರೆಪ್ಪೆಗಳು ಎಲ್ಲವೂ ಬೆಳ್ಳಗಾಗಿರುವಂತಹ ಒಬ್ಬ ಮಗ ಅವಳಿಗೆ ಹುಟ್ಟಿದ. ಅದೇ ರೀತಿ ದಾಸಿಗೆ ಅವಳು ಹೃತ್ಪೂರ್ವಕವಾಗಿ ಸೇವೆಯನ್ನು ಮಾಡಿದ್ರಿಂದ ಅವಳಿಗೆ ಶ್ರೇಷ್ಠನಾದಂತಹ ಅವಳಿಗೂ ಒಬ್ಬ ಮಗ ಆದ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ದಾಸಿಗಿಂತ ಹೆಚ್ಚಾಗಿ ತಮ್ಮ ವಂಶ ಬೆಳೀತಲ್ಲ ಅಂತ ಹೇಳಿ ಸಂತೋಷ ಆಯಿತು ಇವರು ಕುರುವಂಶದವರು ಎಲ್ಲರಿಗೂ, ಸತ್ಯವತಿಗೆ ಮತ್ತು ಭೀಷ್ಮನಿಗೆ. ಜೊತೆಗೆ ನಗರದಲ್ಲಿರುವಂತಹ ಜನಗಳಿಗೂ ಸಂತೋಷವಾಯಿತು ಅಂತ ಹೇಳ್ತಾರೆ. ಯಾಕೆಂದರೆ ಜನಜನಿತವಾಯಿತು, ನಮ್ಮ ರಾಜವಂಶಕ್ಕೆ ಮಕ್ಕಳು ಹುಟ್ಟಿದರು, ಕುಮಾರೋದ್ಭವ ವಿಭವ ಅಂತಂದರೆ ಮಹಾರಾಣಿಯರಿಗೆ ಸಂತಾನ ಪ್ರಾಪ್ತಿಯಾಯಿತು, ನಮ್ಮ ರಾಜ್ಯಕ್ಕೆ ಮುಂದಿನ ರಾಜರು ಹುಟ್ಟಿದರು ಅಂತ ಹೇಳಿ ಎಲ್ಲರೂ ಸಂತೋಷವನ್ನು ಪಡ್ತಾ ಇದ್ದಾರೆ.